ॐ श्री राघवेन्द्राय नमः। ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ ಲಕ್ಷ್ಮೀ ಯಗ್ರೀವಾಯ ನಮಃ ಲಕ್ಷ್ಮೀ ವೆಂಕಟೇಶಾಯ ನಮಃ. ಓಂ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ನಮ್ಮ ಕ್ಷೇತ್ರಾಭಿಮಾನಿ ದೇವತೆಯಾಗಿರ್ತಕ್ಕಂಥ ಜ್ವಾಲಾ ಭವರೋಗ ವೈದ್ಯ ಲಕ್ಷ್ಮೀ ನರಸಿಂಹದೇವರು, ನವನರಸಿಂಹದೇವರು, ಮುಖ್ಯ ಪ್ರಾಣದೇವರು, ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದಲ್ಲಿ ವಿಜೇಂದ್ರ ತೀರ್ಥರು, ಜಯತೀರ್ಥರು ಮತ್ತು ರಾಘವೇಂದ್ರ ಸ್ವಾಮಿಗಳ ಮೃತ್ಕಾ ಬೃಂದಾವನ 48 ಸಾಲಿಗ್ರಾಮ ಇರತಕ್ಕಂಥ ಈ ಕ್ಷೇತ್ರದಲ್ಲಿ ರಾಯರೇ ನಿಮಗೆಲ್ಲರಿಗೂ ಅನುಗ್ರಹವನ್ನು ಮಾಡ್ತಕ್ಕಂಥ, ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಮಾಡ್ತಕ್ಕಂಥವ್ರು ನಮ್ಮ ಗುರುಗಳಾಗಿರ್ತಕ್ಕಂಥ, ನಿಮ್ಮ ಗುರುಗಳು ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು. ರಾಗಪ್ಪನೇ ಅನುಗ್ರಹವನ್ನು ಮಾಡ್ತಕ್ಕಂಥವನಾಗ್ತಾನೆ. ಅಂಥ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಎಲ್ಲರಿಗೂ ಆಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಈ ದಿನ ಬೇರೆ ಎಲ್ಲ ರೀತಿಯಲ್ಲಿ ಹೇಳಿದ್ದೆ. ಇದನ್ನು ರಾಘವೇಂದ್ರ ಸ್ವಾಮಿಗಳಿಗೆ ನಮಸ್ಕಾರವನ್ನು ಹಾಕಿದಾಗ ಏನು ಫಲ ಸಿಗುತ್ತೆ ಅಂತ ಕೇಳಿದ್ದಾರೆ. ರಾಯರಿಗೆ ನಮಸ್ಕಾರವನ್ನು ಹಾಕಲೇಬೇಕಾ, ಇಲ್ಲ ಹಾಕಿಲ್ಲ ಅಂದರೂ ಪರವಾಗಿಲ್ಲ, ಹಂಗೆ ರಾಘವೇಂದ್ರ ಅಂದರೂ ಆಗುತ್ತಾ ಅಂತ ಕೇಳಿದ್ದಾರೆ. ಅದಕ್ಕೋಸ್ಕರ ಭಾಳ ವಿಶೇಷವಾಗಿರ್ತಕ್ಕಂಥದ್ದು, ನೀವು ಹೇಳಿರ್ತಕ್ಕಂಥ ಅರ್ಥ ಭಾಳ ವಿಶೇಷವಾಗಿರ್ತಕ್ಕಂಥ ಇದೆ. ರಾಘವೇಂದ್ರ ಸ್ವಾಮಿಗಳು ಕ್ಷೇತ್ರಾಭಿಮಾನಿ ದೇವತೆಗಳ ಹತ್ರ ಹೋದಾಗ, ರಾಯರ ಮಂತ್ರಾಲಯಕ್ಕೆ ಹೋದಾಗ, ನೀವು ರಾಯರ ಬೃಂದಾವನದಲ್ಲಿ ಎಲ್ಲಿ ಎಲ್ಲಿ ರಾಯರ ಬೃಂದಾವನಗಳಿದೆ, ಎಲ್ಲ ರಾಘವೇಂದ್ರ ಸ್ವಾಮಿಗಳಲ್ಲೂ ಬೃಂದಾವನದಲ್ಲೂ ವಿಶೇಷವಾಗಿ ಮೃತ್ತಿಕಾ ಬೃಂದಾವನ ಅಂತಾರೆ. ಮೃತ್ತಿಕೆ ಇದೆ. ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯದಿಂದ ತಂದು ಇರ್ತಕ್ಕಂಥ ಆ ಮೃತ್ತಿಕೆಯನ್ನು ಎಲ್ಲ ಕ್ಷೇತ್ರಗಳು, ಎಲ್ಲ ದೇವತೆಲ್ಲ ರಾಯರ ಮಠಗಳಿದೆ, ಎಲ್ಲ ಬೃಂದಾವನದ ಮೃತ್ತಿಕಾ ಕ್ಷೇತ್ರ ಅಂತ ಕರೀತಾರೆ. ಸ್ವಯಂ ವ್ಯಕ್ತವಾಗಿ ನಿಂತಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯದಲ್ಲಿ ಅವರೇ ಸಾಕ್ಷಾತ್ ಗುರುಗಳು ಆ ಜಾಗದಲ್ಲಿ ಕುಳಿತುಕೊಂಡಿದ್ದಾರೆ. ಅವರು ಕೂತ್ಕೊಂಡು 700 ವರ್ಷಗಳ ಕಾಲ ವಿಶೇಷವಾಗಿ ತಪಸ್ಸನ್ನು ಮಾಡ್ತಾರೆ. ಎಲ್ಲ ದೇವಾನುದೇವತೆಗಳು ವಿಶೇಷವಾಗಿ ಆ ಕ್ಷೇತ್ರಕ್ಕೆ ಹೋಗ್ತಾರೆ, ಈಗಲೂ ಹೋಗ್ತಾರೆ, ಅದರ ಸಂಶಯನೇ ಇಲ್ಲ ಅಂತ ಹೇಳ್ತಾರೆ ರಾಘವೇಂದ್ರ ಸ್ವಾಮಿಗಳು. ಮತ್ತು ಎಲ್ಲಿ ಎಲ್ಲಿ ಬೃಂದಾವನದಲ್ಲಿ ಮೃತ್ತಿಕೆ ಇರುತ್ತೆ, ಆ ಮೃತ್ತಿಕಾ ಕ್ಷೇತ್ರಕ್ಕೆ ಬೆಳಗಿನ ಹೊತ್ತು ವಿಶೇಷವಾಗಿ 5 ಗಂಟೆ 6 ಗಂಟೆ ಸಮಯದಲ್ಲಿ ಎಲ್ಲ ಮೃತ್ತಿಕೆ ಸಂಚಾರವನ್ನು ಮಾಡ್ತಾರೆ. ಆ ಸಂಚಾರವನ್ನು ಮಾಡಿ ಎಲ್ಲ ಮೃತ್ತಿಕೆ ಎಲ್ಲಿ ಎಲ್ಲಿ ಮೃತ್ತಿಕೆಗಳಿದೆ, ಸನ್ನಿಧಾನ ಇದೆ, ರಾಯರ ಸನ್ನಿಧಾನ ಇದೆ, ಮೃತ್ತಿಕಾ ಕ್ಷೇತ್ರಗಳಿರುತ್ತಲ್ಲ, ರಾಯರ ಮೃತ್ತಿಕೆ ಇಟ್ಕೊಂಡು ನಾವು ಮಾಡಿದ್ದೀರಲ್ಲ, ಅದೇ ರೀತಿಯಾಗಿರ್ತಕ್ಕಂಥ ಬೃಂದಾವನದಲ್ಲಿ ಬಂದು ಅವರು ಕೂತ್ಕೊಂಡು ಎಲ್ಲರನ್ನೂ ಉದ್ಧಾರ ಮಾಡ್ತಕ್ಕಂಥವ್ರು ಆಗ್ತಾರೆ ಅವರು. ಅದೇ ರೀತಿಯಾಗಿ ಆ ಬೃಂದಾವನದಲ್ಲಿ ಎಲ್ಲ ದೇವತೆಗಳು ಇರ್ತಾರೆ. ಗಂಗೆ, ಕಾವೇರಿ, ಕಪಿಲಾ, ಗೋದಾವರಿ, ನರ್ಮದಾ, ಕೃಷ್ಣ, ಭೀಮ, ರತೀಚ, ಇಂಥ ದೇವತೆಗಳೆಲ್ಲ ಬಂದು ಕೂತಿರ್ತಾರೆ. ಕಾಶಿಗೆ ಹೋದರೆ ಏನು ಫಲ ಇರುತ್ತೆ ನಮಗೆ, ಆ ಫಲ ರಾಯರಿಗೆ ನಮಸ್ಕಾರವನ್ನು ಮಾಡಿದಾಗ ಆ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಗೋದಾನ ಮಾಡಿರ್ತಕ್ಕಂಥ ಪುಣ್ಯ ರಾಯರಿಗೆ ನಮಸ್ಕಾರವನ್ನು ಮಾಡಿದಾಗ ಗೋದಾನ ಮಾಡಿದ ಪುಣ್ಯ ಸಿಗುತ್ತೆ ಅಂತ ಹೇಳ್ತಾರೆ. ಏಕೆಂದರೆ ಕಾಮಧೇನು ಕಲ್ಪವೃಕ್ಷ ಅಂತ ಕರೀತಾರೆ ಅವನ್ನ. ಕಾಮಧೇನು ಕಲ್ಪವೃಕ್ಷ ಆಗಿರ್ತಕ್ಕಂಥವ್ರು ನಮ್ಮಲ್ಲಿರ್ತಕ್ಕಂಥ ಎಲ್ಲ ವಿಷಯಗಳನ್ನು ಅದರೆಲ್ಲ ಕಳೆದು ಒಳ್ಳೆ ಜ್ಞಾನವನ್ನು ಕೊಡ್ತಕ್ಕಂಥವ್ರು. ಅದಕ್ಕೋಸ್ಕರ ಅವ್ರಿಗೆ ನಮಸ್ಕಾರ ಮಾಡು ಅಂತ ಹೇಳೋರು ರಾಘವೇಂದ್ರ ಸ್ವಾಮಿಗಳು. ಪ್ರದಕ್ಷಿಣೆಯನ್ನು ಮಾಡು, ನಾನೇನು ಕೇಳಬೇಡ, ನೀನು ನನಗೇನು ಬೇಕೋ ನೀನು ಅನುಗ್ರಹ ಮಾಡ್ತೀನಿ ಹೋಗುಂತಾರೆ. ಯಾಕೆಂದರೆ ವಾಗೀಂದ್ರ ತೀರ್ಥರು ಪಕ್ಕದಲ್ಲೇ ಇರ್ತಾರೆ. ಅವರು ವಾಗೀಂದ್ರ ತೀರ್ಥರು ಹೇಳ್ತಾರಂತೆ, ಇಂಥ ಅವ್ರು ಬಂದಿದ್ರು, ಅವ್ರು ಬಂದು ಹೇಳಿದ್ದಾರೆ ನೀ ಅನುಗ್ರಹ ಮಾಡಪ್ಪ ಅಂತ ರಾಗಪ್ಪನಿಗೆ ಹೇಳ್ತಾರಂತೆ. ರಾಗಪ್ಪ ಯಾರಿಗೆ ಹೇಳ್ತಾನೆ? ಅಲ್ಲಿ ಹನುಮಂತ ದೇವರಿದ್ದಾರೆ ಎದುರುಗಡೆ, ಹನುಮಂತ ದೇವರು ಹೇಳ್ತಾರೆ. ಆ ಹನುಮಂತ ದೇವರು ಯಾರಿಗೆ ಹೇಳ್ತಾರೆ? ಅಲ್ಲಿ ರಾಮದೇವರನ್ನು ಪೂಜೆಯನ್ನು ಮಾಡ್ತಾರಲ್ಲ, ಅಲ್ಲಿ ಮೂಲ ರಾಮದೇವರನ್ನು ಅವ್ರಿಗೆ ಹೇಳ್ತಾರಂತೆ. ಅಂಥ ಮಹಾನುಭಾವರು ಗುರುಗಳು. ವಿಶೇಷವಾಗಿ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ವಿಶೇಷವಾಗಿರ್ತಕ್ಕಂಥ ಈ ಪ್ರದಕ್ಷಿಣೆಯನ್ನು ಮಾಡಿದಾಗ, ಗುರುಗಳ ಒಂದು ಸೇವೆಯನ್ನು ಮಾಡಿದಾಗ
ರಾಯರ ದರ್ಶನವನ್ನು ಮಾಡಿದಾಗ ಪ್ರತಿಯೊಬ್ಬರಿಗೂ ವಿಶೇಷವಾಗಿರ್ತಕ್ಕಂಥ ಫಲ, ಆ ನಮಸ್ಕಾರವನ್ನು ಮಾಡಿದಾಗ ಆ ಫಲ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರಾಗ್ತಾರೆ. ಯಾಕೆಂದರೆ ಯಾವುದೇ ಒಂದು ರುಜಿನ ರೋಗಗಳಿದ್ರೂ, ಒಂದು ಘಟನೆ ನಡೆದಿರ್ತಕ್ಕಂಥ ಘಟನೆ ನಮ್ಮ ಕ್ಷೇತ್ರದಲ್ಲಿ ಒಬ್ಬ ರಾಘವೇಂದ್ರ ಸ್ವಾಮಿಗಳ ಆರಾಧನೆಗೆ ಬಂದಾಗ ಅವನ ಕೈಗಳು ಸ್ವಾಧೀನ ಇರಲಿಲ್ಲ. ಒಂದು ಕೈ ಸ್ವಾಧೀನ ಆಯಿತು, ಇನ್ನೊಂದು ಕೈ ಸ್ವಾಧೀನ ಇಲ್ಲ. ನಮ್ಮಲ್ಲಿ 4,000, 7,000, 8,000 ಲಾಡುವನ್ನು ಮಾಡ್ತೀರಿ. ಅವನ ಲಾಡುವನ್ನು ಕಟ್ಟೋದಕ್ಕೋಸ್ಕರವಾಗಿ ಮೇಲ್ಗಡೆ ಹೋಗಿ ರಾಯರ ಹೆಸರು ಹೇಳಿ ಓಂ ಶ್ರೀ ರಾಘವೇಂದ್ರಾಯ ನಮಃ, ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತೇಳಿ ಲಾಡನ್ನು ಕಟ್ಕೊಳಕ್ಕೆ ಹೋಗ್ತಾ ಇದ್ದಾಗ ಅವನ ರಾಯರ ಸ್ಮರಣೆಯನ್ನು ಮಾಡ್ತಾ ಇದ್ದಾನೆ. ಜ್ಞಾನ ಎಲ್ಲ ವಿಶೇಷವಾಗಿ ಎಲ್ಲ ರಾಯರ ಮೇಲೆ ಇದೆ, ಚಿಂತನೆ ಎಲ್ಲ ರಾಯರ ಮೇಲೆ ಇದೆ. ಅವನ ಕೈ ವಿಶೇಷವಾಗಿ ಅನುಗ್ರಹ ಆಗಿ ಅದೇ ರೀತಿಯಾಗಿ ಆ ಭಗವಂತ ಸ್ವಾಧೀನ ಇಲ್ಲದೇ ಇರ್ತಕ್ಕಂಥ ಕೈ ವಿಶೇಷವಾಗಿ ಬಂದ್ಬಿಡ್ತಾನೆ. ಯಾರು ಮಾಡಿದ್ದು? ನಾವೆಲ್ಲ ಮಾಡಿದ್ದದನ್ನು ಮಾಡಿರೋರೇ ಗುರುಗಳು. ಅವರ ಸ್ಮರಣೆಯನ್ನು ಯಾರು ಮಾಡಿದ್ರು? ಆ ಕೈ ಇಲ್ಲಿರ್ತಕ್ಕಂಥ, ಆ ಸ್ವಾಧೀನ ಇಲ್ಲಿರ್ತಕ್ಕಂಥವನು ರಾಯರ ಸ್ಮರಣೆಯನ್ನು ಮಾಡ್ದ. ಆ ಸ್ಮರಣೆಯನ್ನು ಮಾಡಿದಾಗ ಅವನ ಕೈ ವಿಶೇಷವಾಗಿ ಅನುಗ್ರಹವನ್ನಾಯಿತು. ಒಳ್ಳೆ ಅವನಿಗೆ ಮಾಡ್ತಕ್ಕಂಥ ಏನು ಸ್ವಾಧೀನ ಇಲ್ಲ ಆ ಸ್ವಾಧೀನ ವಿಶೇಷವಾಗಿ ಬಂತು. ಅಂಥ ಗುರುಗಳು ವಿಶೇಷವಾಗಿ, ಯಾಕೆಂದರೆ ಅವರ ಹತ್ರ ಹೋಗಿ ನಮಸ್ಕಾರವನ್ನು ಮಾಡಿದಾಗ ಯಾವ ಕಷ್ಟಗಳಿರುತ್ತೆ ಆ ಕಷ್ಟಗಳೆಲ್ಲ ಪರಿಹಾರ ಮಾಡ್ತಕ್ಕಂಥವ್ರು ಆಗ್ತಾರೆ. ಯಾರಿಗೆ ಕಾಲಿನ ಸ್ವಾಧೀನ ಇರೋದಿಲ್ಲ, ಚೇರಿ ಮೇಲೆ ಹೋಗ್ತಾ ಇರ್ತಾರವರು, ಅವರು ನಿಧಾನಕ್ಕೆ ಎದ್ದು ರಾಯರ ಸ್ಮರಣೆಯನ್ನು ಮಾಡಿ ಆ ಚೇರಿನ ಮುಖೀಣವಾಗಿ ನಮಸ್ಕಾರವನ್ನು ಮಾಡಿದಾಗಲೂ ಅವರು ಒಂದು ಪಾದವನ್ನು ಭೂಮಿ ಮೇಲೆ ಇಟ್ಟಾಗ, ಆ ನೆಲದ ಮೇಲೆ ಇಟ್ಟಾಗ ಆ ಕ್ಷೇತ್ರಗಳಲ್ಲಿ ಆ ಪಾದ ವಿಶೇಷವಾಗಿ ಅವರ ರಕ್ಷಣೆಯನ್ನು ಮಾಡ್ತಕ್ಕಂಥವ್ರಾಗ್ತಾರೆ ರಾಘವೇಂದ್ರ ಸ್ವಾಮಿಗಳು. ಅವರ ಜಾಗಕ್ಕೆ ನಾವು ಹೋದಾಗ ಅವರೇ ರಕ್ಷಣೆಯನ್ನು ಮಾಡ್ತಾರೆ. ನಮ್ಮ ರಕ್ಷಣೆಯನ್ನು ಅವರೇ ಮಾಡಬೇಕು, ನಾವೇನು ಮಾಡ್ಕೋಬೇಕಾಗಿಲ್ಲ. ಅವರೇ ರಕ್ಷಣೆಯನ್ನು ಮಾಡ್ತಾರೆ, ಅವರೇ ನಿಂತ್ಕೊಂಡು ನಡೆಸಿ ಅವನ್ನೆಲ್ಲ ಸುತ್ತು ಪ್ರದಕ್ಷಿಣೆಯನ್ನು ಮಾಡ್ತಾರಂತೆ. ಅಂಥ ಮಹಾನುಭಾವರು. ಅದಕ್ಕೋಸ್ಕರವಾಗಿ ಇವೆಲ್ಲ ಒಂದೊಂದು ಘಟನೆಗಳು. ಮತ್ತು ಕಾಲು ಇಲ್ಲದೇ ಇರ್ತಕ್ಕಂಥರಾಗಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿರ್ಬೋದು, ಯಾವುದೇ ಒಂದು ಕಷ್ಟಗಳಿರ್ಬೋದು, ನಮ್ಮಲ್ಲಿರ್ತಕ್ಕಂಥ ಯಾವುದೇ ಒಂದು ವಿಶೇಷವಾಗಿರ್ತಕ್ಕಂಥ ಭಾಳ ತೊಂದರೆ ಇರ್ಬೋದು, ಯಾವ ಒಂದೊಂದು ಒಬ್ಬೊಬ್ಬರಿಗೆ ಒಂದೊಂದು ತೊಂದರೆ ಇರುತ್ತೆ. ಆ ತೊಂದರೆಯೆಲ್ಲ ಪರಿಹಾರ ಮಾಡ್ತಕ್ಕಂಥದ್ದೇ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳಿಗೆ ಪ್ರದಕ್ಷಿಣೆಯನ್ನು ಮಾತ್ರ ಮಾಡಿದಾಗ ನಮ್ಮಲ್ಲಿರ್ತಕ್ಕಂಥ ಎಲ್ಲ ರುಜಿನ ರೋಗಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಆ ಪ್ರದಕ್ಷಿಣೆಯನ್ನು ಮಾಡಿದಾಗ ತದನಂತರ ಅಲ್ಲಿ ತೀರ್ಥವನ್ನು ಸ್ವೀಕಾರವನ್ನು ಮಾಡಿ ಮಂತ್ರಾಕ್ಷತೆಯನ್ನು ತಗೊಂಡು ಅಲ್ಲಿಯ ಗುರುಗಳಿರ್ತಾರೆ, ಸುಬುಧೇಂದ್ರ ತೀರ್ಥರಾಗಿರ್ಬೋದು, ನಮ್ಮ ಗುರುಗಳಾಗಿರ್ತಕ್ಕಂಥ ಯಾರು ಆ ಗುರುಗಳು ಇರ್ತಾರೆ, ಅವರಿಲ್ಲ ಅಂದರೆ ಬೇರೆ ಯಾರು ಇರ್ತಾರೆ, ಅವರ ಹತ್ರ ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ಬಂದು ಆ ಮನೆಯಲ್ಲಿ ಇಟ್ಕೊಂಡು ನಾವು ಪೂಜೆಯನ್ನು ಮಾಡಿ ವಿಶೇಷವಾಗಿ ಈ ನಮಸ್ಕಾರ ಎಷ್ಟು ಮಾಡ್ತೀರೋ ಅಷ್ಟು ಫಲ ಬರ್ತಕ್ಕಂಥ ಭಾಗ್ಯ ಇರುತ್ತೆ. ಅದಕ್ಕೋಸ್ಕರವಾಗಿ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನಕ್ಕೆ ಯಾರೇ ಹೋದರೂ ಪ್ರದಕ್ಷಿಣೆಯ ನಮಸ್ಕಾರವನ್ನು ಮಾಡುವುದೇ ವಿಶೇಷವಾಗಿರ್ತಕ್ಕಂಥ ಒಂದು ಫಲ. ಅವರು ಏನೇ ಒಂದು ಕೆಲಸವನ್ನು ಮಾಡಬೇಕಾದ್ರೂ ರಾಯರೇನು ಕೇಳಲ್ಲ, ದುಡ್ಡು ಕೇಳಲ್ಲ, ಕಾಸು ಕೇಳಲ್ಲ, ಇನ್ನೊಂದು ಕೇಳಲ್ಲ, ಏನೂ ಕೇಳಲ್ಲ. ಅವರು ಏನು ಕೇಳ್ತಾರೆ? ಅವರು ಪಾಪೋಹಂ ಪಾಪ ಕರ್ಮಾನ ಪಾಪಾತ್ಮ ಪಾಪ ಸಂಭವ ಪ್ರಾಯಿಮಾಂ ಕೃಪಯಾ ದೇವ ಶರಣಾಗತವಶ್ಚಲ ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷೋ ಜನಾರ್ದನ. ಭಗವಂತ, ನೀನು ಕೊಟ್ಟಿರ್ತಕ್ಕಂಥ ಆಸ್ತಿ ಇದು, ನೀನು ಕೊಟ್ಟಿರ್ತಕ್ಕಂಥ ದೇಹ ಇದು, ನೀನೇ ಸಮರ್ಪಣೆ ಮಾಡಪ್ಪ ಅಂಥೇಳಿ ಭಗವಂತನಿಗೆ ಸಮರ್ಪಣೆಯನ್ನು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದಾಗ ಆ ಭಗವಂತ ಏನು ಮಾಡ್ತಾನೆ ಲಾಸ್ಟಲ್ಲಿ? ನನಗೇನು ಬೇಡ, ರಾಘವೇಂದ್ರ ಸ್ವಾಮಿ ಏನು ಕೇಳದಂತೆ ಕೈಯಲ್ಲಿ ಅಕ್ಷತೆಯನ್ನು ಹಾಕಿ ನೀರನ್ನು ಬಿಟ್ಟಾಗ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವಾಂತರ್ಗತ ಭಾರತೀಶಾರ್ಪಣಮಸ್ತು ಅಂತ ಹೇಳ್ತಾರಂತೆ ಭಗವಂತ. ಅದರಿಂದ ನಾವು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೂ, ಏನೇ ಒಂದು ಕೆಲಸವನ್ನು ಮಾಡಬೇಕಾದ್ರೂ ನಮಸ್ಕಾರವನ್ನು ಮಾಡಲೇಬೇಕು. ಯಾಕೆ ಅಂತ ಹೇಳಿದ್ರೆ ಆ ನಮಸ್ಕಾರದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಫಲ ಇರುತ್ತೆ. ಆ ನಮಸ್ಕಾರನೇ ವಿಶೇಷ. ಆದರೆ ನಾವು ಏನೇ ಒಂದು ಕೆಲಸ ಮಾಡಬೇಕಾದ್ರೂ ತಂದೆ ತಾಯಿಯ ಅನುಗ್ರಹ, ಆ ತಾಯಿ ತಂದೆಯ ಅನುಗ್ರಹದಿಂದ ಯಾವುದೇ ಒಂದು ಕ್ಷೇತ್ರಕ್ಕೆ ಹೋಗೋದಾಗಲಿ ಏನೇ ಒಂದು ಮಾಡಬೇಕಾದ್ರೂ ತಂದೆ ತಾಯಿ ಆಶೀರ್ವಾದ ತಗೊಂಡು ಅವರಿಗೆ ನಮಸ್ಕಾರವನ್ನು ಮಾಡಿ ಕ್ಷೇತ್ರಕ್ಕೆ ಹೋಗಿ, ಪ್ರತಿಯೊಂದು ಕ್ಷೇತ್ರಕ್ಕೆ ಯಾವುದು ರುದ್ರದೇವರು, ಈಶ್ವರ, ನಂಜನಗೂಡ ಆಗಿರ್ಬೋದು, ಧರ್ಮಸ್ಥಳ ಆಗಿರ್ಬೋದು, ಕುಕ್ಕೆ ಸುಬ್ರಹ್ಮಣ್ಯ ಆಗಿರ್ಬೋದು, ಯಾವ ಕ್ಷೇತ್ರಗಳಿದೆ
ಆ ಕ್ಷೇತ್ರಕ್ಕೆಲ್ಲ ಹೋಗಿ ನಮಸ್ಕಾರವನ್ನು ಮಾಡ್ತೀರಲ್ಲ, ಆ ನಮಸ್ಕಾರ ಮಾಡೋ ಫಲನೇ ನಮ್ಗೆ ವಿಶೇಷವಾಗಿ ಅನುಗ್ರಹವನ್ನು ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಇಂಥ ರಾಘವೇಂದ್ರ ಸ್ವಾಮಿಗಳಿಗೆ ಯಾರು ನಮಸ್ಕಾರವನ್ನು ಮಾಡ್ತೀರಾ, ಪ್ರದಕ್ಷಿಣೆಯನ್ನು ಮಾಡ್ತೀರಾ, ಅವರ ಕುಟುಂಬವೆಲ್ಲ ವಿಶೇಷವಾಗಿ ರಾಯರೇ ಬಂದು ನಿಮ್ಮ ಮನೆಯಲ್ಲಿ ರಾಯರೇ ಅನುಗ್ರಹವನ್ನು ಮಾಡ್ತಕ್ಕಂಥವ್ರಾಗ್ತಾರೆ. ಇಂತಹ ಗುರುಗಳ ಒಂದು ಸೇವೆಯನ್ನು ಯಾರು ಮಾಡ್ತೀರಾ ಅವರಿಗೆಲ್ಲರಿಗೂ ರಾಯರು ಅನುಗ್ರಹವನ್ನು ಮಾಡಿ ಅಂತೇಳಿ ರಾಯರ ಅನುಗ್ರಹ ಚಾನಲ್ ನೋಡ್ತಕ್ಕಂಥವ್ರೆಲ್ಲರಿಗೂ ರಾಯರ ಅನುಗ್ರಹವನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಹಂಚಿಕೆಯನ್ನು ಹಂಚಿಕೊಳ್ಳಿ. ರಾಯರೆಲ್ಲರಿಗೂ ಆರೋಗ್ಯ, ಭಾಗ್ಯ, ಧನ, ಧಾನ್ಯಗಳನ್ನು ಕೊಟ್ಟು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟು ನಿಮ್ಮ ಜಮೀನಲ್ಲಿ ಯಾವುದೇ ತೊಂದರೆಗಳಿದ್ರು ಅದನ್ನೆಲ್ಲ ಪರಿಹಾರ ಮಾಡ್ತಕ್ಕಂಥವ್ರು, ಮದುವೆ ಆಗದೇ ಇರತಕ್ಕಂಥವ್ರಿಗೆ ಮತ್ತು ಮಕ್ಕಳಾಗದೇ ಇರತಕ್ಕಂಥವ್ರಿಗೆ ಈ ಪ್ರದಕ್ಷಿಣೆ ನಮಸ್ಕಾರದಿಂದಲೇ ವಿಶೇಷವಾಗಿ ಅನುಗ್ರಹವಾಗ್ತಕ್ಕಂಥ ಭಾಗ್ಯ ಇರುತ್ತೆ. ಆ ಭಾಗ್ಯ ಎಲ್ಲರಿಗೂ ಸಿಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯಿತ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿ ದ್ವಾಂತರವೇ ವೈಷ್ಣವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವಾಂತರ್ಗತ ಭಾರತೀಶಾರ್ಪಣಮಸ್ತು. ಪುಟ್ಟರಾಯರೇ, ಏನ್ ಮಾಡ್ತಿದ್ದೀರಾ? ಪ್ರತಿದಿನ ನಮ್ಮಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ, ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ. ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ, ಕಮೆಂಟ್ ಕೂಡ ಮಾಡ್ತಿದ್ದೆ. ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್. ॐ श्री राघवेन्द्राय